ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ತಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾವು ಮುರಾರ್ಜಿ ಚಾಣಕ್ಯ ಅಂತಕ್ಕಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಇಂಗ್ಲಿಷ್ ವಿಷಯವನ್ನು ತಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಇಂಗ್ಲಿಷ್ ವಿಷಯದ ಒಂದು ವಿಷಯ ಏನಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಬಹಳ ನಿಕೃಷ್ಟವಾಗಿರ್ತಕ್ಕಂಥದ್ದು, ಸರಳವಾಗಿ ಸುಲಭವಾಗಿ ನಾವು ಮುದ್ರಿತಾ ಇದ್ದೀವಿ. ಒಂದನೇದು ನೌನ್ ಅಂದ್ರೆ ನಾಮಪದ, ಪ್ರೊನೌನ್ ಅಂದ್ರೆ ಸರ್ವನಾಮ, ವರ್ಬ್ ಅಂದ್ರೆ ಕ್ರಿಯಾಪದ, ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ, ಅಡ್ಜೆಕ್ಟಿವ್ ಅಂದ್ರೆ ನಾಮ ವಿಶೇಷಣ, ಪ್ರಿಪೋಸಿಷನ್ ಅಂದ್ರೆ ಉಪಸರ್ಗಾವ್ಯಯ, ಕಂಜಂಕ್ಷನ್ ಅಂದ್ರೆ ಸಂಬಂಧ ಸೂಚಕಾವ್ಯಯ, ಇಂಟರ್ಜೆಕ್ಷನ್ ಅಂದ್ರೆ ಭಾವಬೋಧಕಾವ್ಯಯ. ಹೀಗೇನಪ್ಪಾ ಅಂತಂದ್ರೆ ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಮೇಲೆ ನಿಮಗೆ ಕ್ವಶನ್ಗಳನ್ನ ಕೇಳ್ತಾ ಇದ್ದಾನೆ. ಈಗ ಕ್ವಶನ್ಗಳನ್ನ ಕೇಳೋಕ್ಕಿಂತ ಮುಂಚೆ ಇದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಶಾರ್ಟ್ ಆಗಿ NP ವಾಪಸಿ ಅಂತಕ್ಕಂಥ ಶೀರ್ಷಿಕೆಯಡಿ ನಾವು ಇದನ್ನು ನೆನಪಿಟ್ಟುಕೋಬೇಕು. NP ವಾಪಸಿ ಅಂತ ನೆನಪಿಟ್ಟುಕೋಬೇಕು. N means noun, P means pronoun, V means verb, A means adjective, adverb, A means adjective, P means preposition, C means conjunction, I means interjection. ಈ ರೀತಿ ಸುಲಭವಾಗಿರ್ತಕ್ಕಂತಹ ಒಂದು ಮಾರ್ಗದಲ್ಲಿ ನಾವು ಇದನ್ನ ನೆನಪಿಟ್ಟುಕೋಬೇಕು. ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಹಾಗಾದ್ರೆ ಮಕ್ಕಳೇ, ನಾವು ಒಂದೊಂದಾಗಿ ಇಲ್ಲಿ ಅಭ್ಯಾಸವನ್ನು ಮಾಡ್ತಾ ಬರೋಣ. ಒಂದೊಂದಾಗಿ ಅಭ್ಯಾಸವನ್ನು ಮಾಡಿಕೊಂಡು ನಾವು ತಿಳ್ಕೊಳ್ಳೋಣ. ಒಂದನೇದ್ದು ನಾವು ಈಗಾಗಲೇ ನಿಮ್ಗೆ ಹೇಳಿದ ಪ್ರಕಾರ ನೌನ್ ಅನ್ನ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಮೀನ್ ಬೈ ನೌನ್ ಅಂತಕ್ಕಂಥದ್ದು. ನೌನ್ ಒಂದನೇದ್ದು ನೌನ್. ನೌನ್ ಅಂದ್ರ ನಾಮಪದ. ನೀವು ಬಹಳ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನೌನ್ ಇಟ್ ಮೀನ್ಸ್ ನೇಮಿಂಗ್ ವರ್ಡ್ ಅಂದ್ರೆ ಸಾಕು. ನೇಮಿಂಗ್ ವರ್ಡ್ ಇಟ್ ಮೀನ್ಸ್ ಇಲ್ಲಿ ನಾಮಪದಗಳು ಬಂದ್ರೆ ಸಾಕು. ಒಂದು ಸೀತಾ ಆಗಿರ್ಬೋದು, ಅಥವಾ ರಾಮ ಆಗಿರಬಹುದು, ಅಥವಾ ವಿಜಯಪುರ ಆಗಿರ್ಬೋದು, ಅಥವಾ ಪ್ಯಾರೋಟ್, ಟೈಗರ್, ಒಟ್ಟು ಯಾವುದು ಒಂದು ಹೆಸರನ್ನ ಸೂಚಿಸ್ತಂದ್ರೆ ಅದನ್ನು ನಾವೇನ್ ಕರಿತೀವಿ ಅಂದ್ರೆ ನಾಮಪದ ಅಂತ ಕರಿತೀವಿ. ಅದನ್ನ ಸ್ಪಷ್ಟವಾಗಿ ನೀವು ತಿಳ್ಕೋಬೇಕು. ಓಕೆ, ಹಾಗಾದ್ರೆ ವಾಟ್ ಈಸ್ ಪ್ರೊನೌನ್? ಪ್ರೊನೌನ್ ಅಂದ್ರೆ ಏನು? ಈಗಾಗಲೇ ನಾಮಪದ ಅಂತಂದ್ರೆ ಹೆಸರನ್ನ ಸೂಚಿಸುವುದು ನಾಮಪದ ಅಂತ ಗೊತ್ತಾಯ್ತು. ಈಗ ಪ್ರೊನೌನ್ ಎರಡನೇದು ನಾವೇನ್ ಕರಿತೀವಿ ಅಂತಂದ್ರ ಪ್ರೊನೌನ್ ಅಂತ ಕರಿತೀವಿ. ಪ್ರೊನೌನ್ ಅಂದ್ರ ಸರ್ವನಾಮ. ಇಟ್ ಯೂಸ್ಡ್ instead of noun. ನೀವೇನು ಮಾಡಂಗಿಲ್ಲ, ಅವನು ಅಂತ ತಗೋತೀವಿ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ ನೀವು ಭೀಮಾನ ಬದಲಾಗಿ ಅವನು ತಗೋತೀವಿ. ಆಮೇಲೆ ಸೀತಾಳ ಬದಲಾಗಿ ಅವಳು ಅಂತ ತಗೊಂತೀವಿ. ನಾಮಪದದ ಬದಲಾಗಿ ಯೂಸ್ ಮಾಡ್ತಕ್ಕಂತಹ ಶಬ್ದಗಳನ್ನ ನಾವು ಸರ್ವನಾಮ ಪದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಅಪ್ಪುರಾಜ ಅಂತ ಇಟ್ಕೊಡ್ರಿ. ಅದಕ್ಕೆ ನಾನೇನಂತೀನಿ? ಆಯ್ ಅಂತ ಕರಿತೀನಿ. ಈಗ ನಾಮಪದದ ಬದಲಾಗಿ ಬಳಸ್ತಕ್ಕಂತಹ ಶಬ್ದಗಳನ್ನ ನಾವು ಸರ್ವನಾಮ ಅಂತ ಕರಿತೀವಿ. ಇದನ್ನು ನೀವು ನೆನಪಿಟ್ಕೋಬೇಕು. ನಾಮಪದದ ಬದಲಾಗಿ ಬಳಸ್ತಕ್ಕಂಥ ಶಬ್ದಗಳನ್ನ ಸರ್ವನಾಮ ಅಂತ ಕರಿತೀವಿ. ನೆಕ್ಸ್ಟ್ ಮಕ್ಕಳೇ, ಇದನ್ನ ಸ್ಕ್ರೀನ್ ಶಾಟ್ ಹಿಡ್ಕೊಳ್ರಿ, ಸರಿಯಾಗಿ ನೋಡ್ಕೊಳ್ರಿ. ಏನ್ ತಿಳಿಲಿಲ್ಲ ಮತ್ತೆ ಮತ್ತೆ ಮೇಲೆ ಮೇಲೆ ಕೇಳ್ರಿ. ಓಕೆ, ಈಗ ಮೂರನೇದು ವರ್ಬ್ ಅಂತ ಕರಿತೀವಿ ನಾವು. ವರ್ಬ್ ಅಂದ್ರ ಕ್ರಿಯಾಪದ. ನಿಮ್ಗೆ ಗೊತ್ತಿದ ಕ್ರಿಯೆಯನ್ನು ತೋರಿಸುವುದು ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯೆಯನ್ನು ತೋರಿಸ್ತಕ್ಕಂಥದ್ದು ಕ್ರಿಯಾಪದ. ಫಾರ್ ಎಕ್ಸಾಂಪಲ್, ಐ ಸಿಂಗ್ ಎ ಸಾಂಗ್. ಇಂಗ್ಲಿಷ್ ನಲ್ಲಿ ಯಾವಾಗಲೂ ಕೂಡ ಕ್ರಿಯಾಪದ ಮಧ್ಯದಲ್ಲಿ ಬರುತ್ತೆ. ನೆಕ್ಸ್ಟ್, ರಾಮ
ರೈಟ್ಸ್ ಆ್ಯಂಡ್ ಎಕ್ಸಾಮ್. ಹಾಗಾದ್ರೆ ಇಲ್ಲಿ ರೈಟ್ಸ್ ಅಂತಕ್ಕಂಥದ್ದು ಕ್ರಿಯಾಪದ ಅಂತ ಬಂತು. ಮಧ್ಯದಲ್ಲಿ ಬರ್ತಕ್ಕಂಥದ್ದು ಯಾವಾಗಲೂ ಕೂಡ ಏನಾಗಿರುತ್ತ, ಕ್ರಿಯಾಪದ ಆಗಿರತ್ತ. ಅದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನ ಎಡ್ವರ್ಬ್ ಅನ್ನ ನೋಡೋಣ. 4ನೇದು ಎಡ್ವರ್ಬ್. ಅಂದ್ರ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಕ್ರಿಯಾ ವಿಶೇಷಣ. ಓಕೆ ನೋಡ್ರಿ, ಕ್ರಿಯಾ ವಿಶೇಷಣ ಅಂತಂದ್ರ ಇದು ಏನ್ ಮಾಡತ್ತಂದ್ರ ಕ್ರಿಯಾಪದವನ್ನ ವರ್ಣ ಮಾಡುತ್ತ. ಇಟ್ ಡಿಸ್ಕ್ರೈಬ್ಸ್ ಕ್ರಿಯೆಯನ್ನ ವರ್ಣಿಸುವುದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, I walk slowly. You run fast. ಇವು ಯಾವಾಗಲೂ ಏನಾಗಿರ್ತಾವ ಅಂತಂದ್ರ ಕ್ರಿಯೆಯನ್ನ ಹೊಗಳುವುದಕ್ಕೆ ಕ್ರಿಯಾ ವಿಶೇಷಣ. ಕ್ರಿಯೆಯನ್ನ ಹೊಗಳುವುದಕ್ಕೆ ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಬಾಯ್ ಪ್ರತ್ಯಯ ಹತ್ತಬಹುದು, ಅಥವಾ ಏನಪ್ಪ ಅಂದ್ರೆ ಕ್ರಿಯೆಯನ್ನ ವರ್ಣಿಸುವುದಕ್ಕೂ ಕ್ರಿಯಾ ವಿಶೇಷಣ ಅಥವಾ ಅದಕ್ಕೆ ಎಡ್ವರ್ಬ್ ಅಂತ ಕರಿತೀವಿ. ಇವುಗಳನ್ನ ನಿಮಗ ಬಹಳಷ್ಟು ಟೈಮ್ಸ್ ಆಗಿ ಕೇಳ್ತಾನ. ಮೇಲಿನ ಮೇಲೆ ನೀವು ಏನು ಮಾಡಬೇಕು, ಸ್ಕ್ರೀನ್ ಶಾಟ್ ಹೊಡ್ಕೋಬೇಕು, ಅದನ್ನ ಮನನ ಮಾಡ್ಕೋಬೇಕು. ಅಂದ್ರೆ ನಿಮ್ಗ ಮೇಲಿನ ಮೇಲೆ ಅರ್ಥ ಆಗತ್ತ. ಇನ್ನು ನೆಕ್ಸ್ಟ್ ಎಡ್ಜೆಕ್ಟಿವ್, ನಾಮ ವಿಶೇಷಣ. ಇದು ನಾಮಪದವನ್ನ ಹೊಗಳುವುದು. adjective it means ನಾಮ ವಿಶೇಷಣ. ಏನ್ರಿ ನಾಮ ವಿಶೇಷಣ ಅಂತ ಕೇಳಿದ್ರ, it describes noun or pronoun. ನಾಮಪದ ಇಲ್ಲವೇ ಸರ್ವನಾಮ ಪದ. ಫಾರ್ ಎಕ್ಸಾಂಪಲ್, ಸೀತಾ ಈಸ್ ಗುಡ್ ಗರ್ಲ್. ಈ ಗುಡ್ ಅಂತಕ್ಕಂಥದ್ದು ಏನಾಯ್ತದು, ಅಡ್ಜೆಕ್ಟಿವ್ ಆಯ್ತು. ಆಮೇಲೆ he is bad boy. ಹಂಗಾದ್ರ ನಾಮಪದವನ್ನ ವರ್ಣಿಸೋದು ಇಲ್ಲ ಸರ್ವನಾಮ ಪದವನ್ನ ವರ್ಣಿಸೋದಕ್ಕೆ ನಾವು ಕರಿತೀವಿ ಅಂತಂದ್ರ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಸೀತಾ ಈಸ್ ಗುಡ್ ಗರ್ಲ್, ಈಸ್ ಬ್ಯಾಡ್ ಬಾಯ್. ಗುಡ್ ಅಂತೂ ಬ್ಯಾಡ್ ಅಂತಕ್ಕಂಥದ್ದು ಅಂದ್ರೆ ನೇರವಾಗಿ ನಾಮಪದವನ್ನ ಅಥವಾ ಸರ್ವನಾಮ ಪದವನ್ನ ಹೊಗಳೋದಕ್ಕೆ ನಾವು ಕರಿತೀವಿ ಎಡ್ಜೆಕ್ಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನ ನೀವು ಮೇಲಿಂದ ಮೇಲೆ ಏನ್ ಮಾಡಬೇಕು ಅಂತಂದ್ರ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಮೇಲಿಂದ ಮೇಲೆ ಹಚ್ಚಿ ಕೇಳಬೇಕು. ಪ್ರಿಪೋಸಿಷನ್ 7ನೇದು, 6ನೇದು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂತಂದ್ರ ಉಪಸರ್ಗಾವ್ಯಯ. ಉಪಸರ್ಗಾವ್ಯಯ. ಫಾರ್ ಎಕ್ಸಾಂಪಲ್ ಏನಂತಂದ್ರ, ಐ ಕೇಮ್ ಆಟ್ 4 o'clock. ನಾನು 4 ಗಂಟೆಗೆ ಬಂದೆ. ಆಟ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ ತೋರಿಸ್ಕೊಡತ್ತ. ಐ ಸಿಟ್ ಆನ್ ದ ಗ್ರೌಂಡ್. ಇವು ಆನ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ ತೋರಿಸ್ಕೊಡತ್ತ. ನೆಕ್ಸ್ಟ್, you go to market with your sister. ಹಂಗಾರ ವಿತ್ ಅಂತಕ್ಕಂಥ ತಿಳ್ಕೊಳ್ತು ಇದು ಪ್ರಿಪೋಸಿಷನ್ಗಳನ್ನ ತೋರಿಸ್ಕೊಡತ್ತ. ಅದಕ್ಕೇನಪ್ಪ ಅಂದ್ರೆ ಆನ್, ಇನ್, ಆಟ್ ಅವುಗಳನ್ನ ನೀವು ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ನಮಗೆ ತಿಳಿಸ್ಬೇಕು ಅಂತಂದ್ರ, ಇದೊಂದು ಬಾಕ್ಸ್. ಬಾಕ್ಸ್ ಮೇಲೆ ಇದಕ್ಕೆ ನಾವು ಆನ್ ಅಂತ ಕರಿತೀವಿ.
ಆಮೇಲೆ ಒಳಗಡೆ ಇದ್ದದನ್ನ ಇದಕ್ಕ ಇನ್ ಅಂತ ಕರಿತೀವಿ, ಇದಕ್ಕ ಬಿಸೈಡ್ ಅಂತ ಕರಿತೀವಿ, ಇದಕ್ಕ ಇನ್ ಫ್ರಂಟ್ ಅಂತ ಕರಿತೀವಿ. ಆಮೇಲೆ ಈ ಕಡೆ ಇದ್ದದಕ್ಕ ಬಿಹೈಂಡ್ ಅಂದ್ರೆ ಹಿಂದೆ ಅಂತ ಕರಿತೀವಿ. ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ದ ಬಾಲ್ ಈಸ್ ಆನ್ ದ ಟೇಬಲ್, ದ ಬಾಲ್ ಈಸ್ ಬಿಸೈಡ್ ದ ಟೇಬಲ್, ದ ಬಾಲ್ ಈಸ್ ಇನ್ ದ ಟೇಬಲ್, ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ದ ಟೇಬಲ್, ದ ಬಾಲ್ ಈಸ್ ಬಿಹೈಂಡ್ ದ ಟೇಬಲ್ ಅಂತಕ್ಕಂಥದ್ದು ನನಗೆ ಪ್ರಿಪೋಸಿಷನ್ಗಳನ್ನ ನೀವು ನೋಡ್ತಾ ಹೋದ್ರೆ ಗೊತ್ತಾಗತ್ತ. ಇಲ್ಲಿ ಟೂನು ಕೂಡ ಪ್ರಿಪೋಸಿಷನ್ ಆಗತ್ತ. ಹಾಗಾಗಿ ಪ್ರಿಪೋಸಿಷನ್ ಬಗ್ಗೆ ಸ್ವಲ್ಪ ನೀವು ತಿಳ್ಕೋಬೇಕು. ಇನ್ನು ವಾಟ್ ಈಸ್ ಕಂಜಕ್ಷನ್? ಕಂಜಕ್ಷನ್ ಅಂದ್ರೆ ಏನು? ನೀವು ಏನಿಲ್ಲ ಗುರುತು ಮಾಡಿರ್ತಾನ, ನೀವು ಹೇಳ್ಬೇಕಾಗತ್ತ ಅಷ್ಟೇ, ಅಲ್ಲಿ ಮತ್ತೇನ್ ಮಾಡಂಗಿಲ್ಲ. ಪ್ರಿಪೋಸಿಷನ್ ಪ್ರಿಪೋಸಿಷನ್ ಇಟ್ ಮೀನ್ಸ್ ಉಪಸರ್ಗಾವ್ಯಯ ಆಗಿದೆ. ಈಗಾಗಲೇ ಉಪಸರ್ಗಾವ್ಯವನ್ನು ನಾವು ನೋಡಿದೀವಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಕಂಜಕ್ಷನ್ ನೋಡೋಣ. ಕಂಜಕ್ಷನ್ ಜೋಡಣಾ ಪದ ಅಥವಾ ಸಂಬಂಧ ಸೂಚಕ ಅವ್ಯಯ. ಜೋಡಣಾ ಪದ ಅಥವಾ ಸಂಬಂಧ ಸೂಚಕಾವ್ಯಯ. ಸಂಬಂಧ ಸೂಚಕಾವ್ಯಯ ನೋಡ್ರಿ, ಇಲ್ಲಿ ಎರಡು ಪದಗಳು ರವಿ ಅಂಡ್ ಸೀತಾ. Ravi is wise, but he failed his exam. ಅಂದ್ರೆ ರವಿ ಈಸ್ ವಾಯ್ಸ್ ಅಂತಕ್ಕಂಥದ್ದು ಕೂಡ ಒಂದು ಸೆಂಟೆನ್ಸು, he failed his exam ಅಂತಕ್ಕಂಥ ಒಂದು ಸೆಂಟೆನ್ಸು. ಇವುಗಳನ್ನ ಜೋಡಿಸುವುದೇ ನಾವೇನಂತ ಕರಿತೀವಿ? ಸಂಬಂಧ ಸೂಚಕಾವ್ಯಯ ಅಂತ ಕರಿತೀವಿ. ಎರಡು ಶಬ್ದಗಳನ್ನ ಅಥವಾ ಎರಡು ವಾಕ್ಯಗಳನ್ನ ಜೋಡಿಸೋದಕ್ಕೆ ನಾವು ಕಂಜಕ್ಷನ್ ಅಂತ ಕರಿತೀವಿ. ಎರಡು ಶಬ್ದಗಳನ್ನ ಅಥವಾ ಎರಡು ವಾಕ್ಯಗಳನ್ನ ಜೋಡಿಸೋದಕ್ಕೆ ನಾವು ಕಂಜಕ್ಷನ್ ಅಂತ ಕರಿತೀವಿ. ಅದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. The last one, there are parts of speech in English. Last one ಏನಂತಂದ್ರ interjection. ಭಾವಬೋಧಕಾವ್ಯಯ. ಭಾವಬೋಧಕಾವ್ಯಯ ಇವೇನು ಮಾಡಂಗಿಲ್ಲ. ಇಲ್ಲಿ ಇಟ್ ಎಕ್ಸ್ಪ್ರೆಸಿಸ್ ಸಡನ್ ಫೀಲಿಂಗ್ಸ್. It expresses sudden feelings is called interjection. ನೋಡ್ರಿ, ತಕ್ಷಣದ ಭಾವನೆಗಳನ್ನ ಹೊರಗೆ ಹಾಕೋದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಯ್ಯೋ ಪಾಪ, ಅಲಾಸ್, ಇಟ್ ಹ್ಯಾಡ್ ಡೈಡ್ ಅಂತ ಕೊಡ್ತೀವಿ. ಇನ್ನೊಂದು ಕೊಡ್ತೀವಿ, ಯಾವ್ದಂತೇಳಿ, ಹುರ್ರಾ, ಹುರ್ರಾ, we have won the match. ಇದರ ಅರ್ಥ ಇಂಟರ್ಜೆಕ್ಷನ್ ಅಂದ್ರೆ ಭಾವಬೋಧಕಾವ್ಯಯದ ಒಂದು ಸೂಚನೆಗಳನ್ನ, ಮಾರ್ಕ್ ಅನ್ನ ತೋರಿಸೋಕೆ ನಾವು ಕರಿತೀವಿ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಇವುಗಳನ್ನ ನೀವು ಗುರುತು ಮಾಡಿದ್ರೆ ಗೊತ್ತಾಗತ್ತಾ, ಇವು ಎಕ್ಸ್ಕ್ಲಮೇಟರಿ ಅಥವಾ ಇಂಟರ್ಜೆಕ್ಷನ್ ಅಂತ ತಿಳ್ಕೋಬೇಕು. ಈ ಚಿಹ್ನೆಗಳನ್ನ ತಿಳ್ಕೊಂಡು ನೀವು ಹಾಕಬೇಕು. ಇನ್ನ ಇದ್ರ ಕುರಿತಾಗಿ ಕೆಲವೊಂದಿಷ್ಟು ನಾನೇನ್ ಮಾಡ್ತೀನಿ ಅಂತಂದ್ರೆ ಕ್ವಶನ್ಗಳನ್ನ ಕೊಡ್ತೀನಿ, ನೋಡೋಣ ಕರೆಕ್ಟಾಗಿ ಯಾವ್ದು ಬಿಡಿಸ್ತೀರಿ ಅಂತ. ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ. ಕ್ವಶನ್ ನಂಬರ್ 1, ಐ ರೀಡ್ ಎ ನಾವೆಲ್. ಒಂದು. ಎರಡನೇದು, ಸಿ
sings a song. ಇದರಲ್ಲಿ I ಏನಾಗತ್ತ, sings ಏನಾಗತ್ತ, ಮೂರನೇದು ರಾಮ is my friend. ರಾಮ ಏನಾಗತ್ತ, ನಾಲ್ಕನೇದು I ran fast. ಫಾಸ್ಟ್ ಏನಾಗತ್ತ, I walk slowly. ಸ್ಲೋಲಿ ಏನಾಗತ್ತ, I go to market. ಇಲ್ಲಿ 2 ಏನಾಗತ್ತ, 7. I and my sister. and ಏನಾಗತ್ತ, alas. My dog had died. alas ಏನಾಗತ್ತ. ಇಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನ ಕೊಟ್ಟಿದ್ದೀನಿ, ಏನೇನಾಗತ್ತ ಅನ್ನೋದು ನೋಡ್ರಿ. ಇಲ್ಲಿ ನಿಮ್ಗೆ I ಅನ್ನೋದು ಏನಾಗತ್ತ ಅಂತಂದ್ರ ಪ್ರೊನೌನ್ ಆಗತ್ತ. ಇನ್ನು ಸಿಂಗ್ಸ್ ಅಂತಕ್ಕಂಥದ್ದು ಏನಾಗತ್ತ, ವರ್ಬ್ ಆಗತ್ತ. ರಾಮ ಅಂತಕ್ಕಂಥದ್ದು ನೌನ್ ಆಗತ್ತ. ಫಾಸ್ಟ್ ಅಂತಕ್ಕಂಥದ್ದು ಎಡ್ವರ್ಬ್ ಆಗತ್ತ. ಸ್ಲೋಲಿ ಅಂತಕ್ಕಂಥದ್ದು ಕೂಡ ಎಡ್ವರ್ಬ್ ಆಗತ್ತ. ಇನ್ನು 2 ಅಂತಕ್ಕಂಥದ್ದು ಪ್ರಿಪೋಸಿಷನ್ ಆಗತ್ತ. ನೆಕ್ಸ್ಟ್ ಐಡ್ ಅಂತಕ್ಕಂಥದ್ದು ಕಂಜಕ್ಷನ್ ಆಗತ್ತ. ಇನ್ನು ಅಲಾಸ್ ಅಂತಕ್ಕಂಥದ್ದು ಇಂಟರ್ಜೆಕ್ಷನ್ ಆಗತ್ತ. ಇವುಗಳನ್ನ ನೀವು ನೆನಪಿನಾಗ ಇಟ್ಕೋಬೇಕು. ಇವುಗಳನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಒಂದು ವೇಳೆ ಪ್ರಾಕ್ಟೀಸ್ ಮಾಡಿದ್ದೆ ಆಗಿದ್ರೆ ನಿಮ್ಗೆ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಕರೆಕ್ಟ್ ಆಗಿ ನೀವು ತಿಳ್ಕೋಬಹುದು, ಅದ್ರ ಬಗ್ಗೆ ಹಾಕ್ಬಹುದು. ಇವುಗಳನ್ನ ಅಂಡರ್ಲೈನ್ ಮಾಡಿ ಆಪ್ಷನ್ಸ್ಗಳನ್ನ ಕೊಡ್ತಾನ. ಅದಕ್ಕಾಗಿ ಇವುಗಳನ್ನ ಚೆನ್ನಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಓದ್ಕೊಡ್ರಿ, ಮನನ ಮಾಡ್ಕೊಡ್ರಿ. ಮತ್ತೆ ಏನಾದ್ರು ತಿಳಿದ್ರೆ ಕಮೆಂಟ್ಸ್ ಮಾಡ್ರಿ, ನಿಮಗೆ ತಾನಾಗೆ ಗೊತ್ತಾಗತ್ತೆ ಅಂತಕ್ಕಂಥದ್ದು. ತಾವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ. ಆಮೇಲೆ ಇಂಥ ಒಳ್ಳೊಳ್ಳೆಯ ಒಂದು ವಿಡಿಯೋಗಳನ್ನು ಮೊರಾರ್ಜಿ ಚಾಣಕ್ಯ ಅಂತಕ್ಕಂತಹ ಒಂದು ಚಾಣಾಕ್ಷತನದ ಮಕ್ಕಳ ಒಂದು ಯಶಸ್ಸಿನ ಮಗುವಿನ ಮಾಣಿಕ್ಯಾಗಿ ಪ್ರಯತ್ನ ಮಾಡ್ತಕ್ಕಂಥ ಈ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಸದಾ ನೋಡಲು ನೀವು ಸಿದ್ಧರಾಗಿರಿ. ದಿನಾಲು ನೋಡ್ತಾ ಇದ್ರೆ ಹೊಸ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತೀವಿ. ನೀವು ಇದನ್ನು ಮೇಲಿಂದ ಮೇಲೆ ಕೇಳಿದ್ದಾಗಿದ್ರೆ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಒಂದು ನಯಾ ಪೈಸೆ ಖರ್ಚಿಲ್ಲಾರ್ದೇ ನೀವು ಮೊರಾರ್ಜಿಯನ್ನು ಗೆಲ್ಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.